ನಂಗೇನ್ ಇಷ್ಟ ಅಂತ ತಿಳ್ಕೊ ಅಂತ ನಿಮ್ಗೆ ಸುತ್ತಿ ಬೆಳೆಸಿ ಹೇಳ್ತಾ ಇದ್ದಾಳೆ. ಅಲ್ಲ ಅತ್ಗೆವ, ದಿಟ್ಟವಾಗ್ಲೂ ಟೀಚರ್ ಅಮ್ಮಂಗೆ ನನ್ನ ಮೇಲೆ ಪಿರುತಿ ಐತಾ? ಅಯ್ಯೋ, ಇನ್ನೂ ಅನುಮಾನನ? ಅವತ್ತು ಟೀಚರ್ ಅಮ್ಮ ಶಶಾಂಕ್ ಜೊತೆ ಗಾಡಿ ಮೇಲೆ ಬಂದಿದ್ದಕ್ಕೆ ನನ್ನ ಮನಸ್ಸು ಚುರುಗ್ಬಿಡ್ತು. ಅಂಥದ್ರಾಗೆ ನಾನು ಬೇರೆ ಯಾವುದೋ ಹುಡುಗಿನೇ ಪಿರುತಿ ಮಾಡ್ತೀನಿ ಅಂತ ಹೇಳ್ದೇಟ್ಗೆ ಟೀಚರ್ ಅಮ್ಮಗೆ ಹೊಟ್ಟೆ ಉರಿಗೆ ಆಗ್ಬೇಕಾಗಿತ್ತಲ್ವಾ? ಅದೇ ಹೊಟ್ಟೆ ಉರಿ ಪಡ್ತಾರೆ. ಅವ್ರಿಗೆ ಚೆನ್ನಾಗ್ ಗೊತ್ತು ನೀವ್ ಪ್ರೀತಿಸ್ತಾರ ಹುಡ್ಗಿ ಅವ್ರೆ ಅಂತ. ನಾನು ಹೇಳೇ ಇಲ್ಲ, ಅದೇಂಗ್ ಗೊತ್ತಾಯ್ತದೆ? ಭಾವ, ಅವರು ಓದಿರೋರು. ನೀವ್ ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ಅವ್ರು ತಿಳ್ಕೊತಾರೆ. ಹಂಗಂತೀರ? ಹೌದು. ಈಗ ನೋಡಿ, ಈ ಊರಲ್ಲಿ ಯಾವ ಹೆಣ್ಮಕ್ಳು ನಿಮಗ್ ಪರಿಚಯ ಇಲ್ಲ, ಯಾವ ಹೆಣ್ಮಕ್ಳು ಕಣ್ಣೆತ್ ಕೂಡ ನೀವ್ ನೋಡಲ್ಲ. ಅಂತದ್ರಲ್ಲಿ ಟೀಚರ್ ಅಮ್ಮಂಗ್ ಮಾತ್ರ ಹತ್ರ ಆಗಿದ್ರ. ಈ ವಿಚಾರ ಟೀಚರ್ ಅಮ್ಮಂಗೂ ಗೊತ್ತು. ಹೀಗಿದ್ಮೇಲೆ ನೀವ್ ಪ್ರೀತಿಸ್ತಾ ಇರೋ ಹುಡ್ಗಿ ಅವ್ರೇ ಅಂತ ಅವ್ರಿಗೆ ಗೊತ್ತಿರಲ್ವಾ? ಏನೋಪ್ಪ, ನನಗಿದೆಲ್ಲ ಹೊಸದು. ನೀವ್ ಇಲ್ಲಿವರೆಗೂ ಯಾರನ್ನೂ ಪ್ರೀತಿ ಮಾಡೇ ಇಲ್ವಲ್ಲ, ಅದಕ್ಕೆ ಇದೆಲ್ಲ ನಿಮ್ಗೆ ಹೊಸ್ತು ಅನ್ಸ್ತಿದೆ. ಇನ್ನು ಯಾವ ಹುಡುಗಿರ್ನು ಪಿರುತಿ ಮಾಡಕ್ಕಿಲ್ಲ ಅತ್ಯವ. ಮದುವೆ ಆದ್ರೆ ಟೀಚರ್ ಅಮ್ಮನೆ ಮದುವೆ ಆಗೋದು. ಅಕಸ್ಮಾತ್ ಅವ್ರು ಸಿಗ್ಲಿಲ್ಲ ಅಂದ್ರೆ? ಸಿಗ್ಲಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಬ್ರಹ್ಮಚಾರಿ ಆಗಿದ್ಬಿಡ್ತೀನಿ. ಆಮೇಲೆ ನನಗೇನಾಗ್ತದೋ ನನಗೆ ಗೊತ್ತಿಲ್ಲ. ಬಿಡ್ತು ಅನುಭವ. ಅದಕ್ಕೆವ ಕನಸಿನಾಗೂ ಟೀಚರ್ ಅಮ್ಮ ನನಗೆ ಸಿಗಕ್ಕಿಲ್ಲ ಅಂತ ನೆನೆಸ್ಕೊಳ್ಳೋಕ್ಕೂ ನಂಗೆ ಧೈರ್ಯ ಬರೋಕ್ಕಿಲ್ಲ. ಸಿಗೋ ತರ ಮಾಡಕ್ಕೆ ನಾನಿಲ್ವಾ? ಟೀಚರ್ ಅಮ್ಮ ಹೇಳ್ದಂಗೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ. ಅವಳ ಇಷ್ಟ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅವರು ಬಾಯ್ ಬಿಟ್ಟು ಹೇಳ್ದೆ ಹೋದ್ರೆ ನಾನು ಹೆಂಗೆ ತಿಳ್ಕೊಳ್ಳಿ? ಅದೇ ಇವಾಗ ನಿಮ್ ಮುಂದೆ ಇರೋ ಸವಾಲು. ಅದಕ್ಕೆವ ಟೀಚರ್ ಮುಂದೆ ಹೋಗಿ ನಿಂತ್ಕೊಂಡ್ರೆ ನನಗೆ ಮಾತೇ ಬರೋಕ್ಕಿಲ್ಲ. ಇನ್ನು ಅವ್ರಿಗೆ ನಿಮ್ಗೇನು ಇಷ್ಟ ಅಂತ ಹೆಂಗೆ ಕೇಳಿ? ಅದಕ್ಕೆ ಹೇಳೋದು, ಹೆಣ್ಮಕ್ಳ ಹತ್ರ ಮಾತಾಡಿ ಸ್ವಲ್ಪ ರೂಢಿ ಆಗ್ಬೇಕು ಅಂತ. ನೀವು ಯಾರ ಜೊತೆನೂ ಮಾತಾಡ್ಸೋದೇ ಇಲ್ಲ. ಇನ್ ಮುಂದೆ ಆದ್ರೂ ಅಭ್ಯಾಸ ಮಾಡ್ಕೊಳ್ಳಿ. ನಂಗೆ ಬೇಡಪ್ಪ, ಯಾವ ಹೆಣ್ಮಕ್ಳು ಸವಾಸನೂ ನನಗೆ ಬೇಡ. ಬೇರೆ ಯಾವ ಹೆಣ್ಮಕ್ಳು ಬಗ್ಗೆನೂ ನಾನು ಹೇಳ್ತಿಲ್ಲ ಬಾವ. ಮನೇಲಿ ಚಂಚು ಇದ್ದಾಳಲ್ಲ, ಅವಳ ಹತ್ರ ಮಾತಾಡಿ. ಹುಡುಗಿ ಆದ್ಮೇಲೆ ಎಲ್ರೂ ಆಸೆನೂ ಒಂದೇ ತರ ಇರುತ್ತೆ. ಅವಳೇನ್ ಇಷ್ಟ ಅಂತಾಳೋ ಅದನ್ನ ತಗೊಂಡೋಗಿ ಟೀಚರ್ ಅಮ್ಮ ಉಡುಗೊರೆ ಹಾಕೊಡಿ. ಅದೇವ, ಎಲ್ಲ ಹೆಣ್ಮಕ್ಳು ಆಸೆನೂ ಒಂದೇ ಅಂತೀರಾ? ಹ್ಞೂ ಬಾವ. ಹಾಗಾದ್ರೆ ನಿಮ್ಗೇನು ಆಸೆ ಅಂತ ಹೇಳಿ ಅದನ್ನೇ ತಗೊಂಡೋಗಿ ಕೊಟ್ಬಿಡ್ತೀನಿ.